ಆಗ್ತಾ ಇದೆ. ಇದೇ ತಿಂಗಳ 4ನೇ ತಾರೀಕು HD ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. 4 ದಿನಗಳ ಕಾಲ SIT ವಶಕ್ಕೆ ನೀಡಲಾಗಿತ್ತು. ಅದಾದ ನಂತರ ಅವರಿಗೆ JC ಜುಡಿಷಿಯಲ್ ಕಸ್ಟಡಿ ಆಗಿತ್ತು. 8ನೇ ತಾರೀಕು ರೇವಣ್ಣ ಅವರು ತಮ್ಮ ಪಾಸ್ಪೋರ್ಟನ್ನು ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕು. ನ್ಯಾಯಾಲಯದ ಲಿಖಿತ ಅನುಮತಿ ಇಲ್ಲದೆ ಅವರು ರಾಜ್ಯದ ಗಡಿಯನ್ನು ದಾಟುವಂತಿಲ್ಲ. 5 ಲಕ್ಷ ರೂಪಾಯಿ ಮೌಲ್ಯದ ವೈಯಕ್ತಿಕ ಬಾಂಡ್, ಇಬ್ಬರ ಭದ್ರತೆ ಅಂದರೆ ಶ್ಯೂರಿಟಿಯನ್ನು ಅವರು ನೀಡಬೇಕು ಅಂತ ನ್ಯಾಯಾಲಯ ಸೂಚಿಸಿದೆ. ಇದರ ಜೊತೆಗೆ ಸಾಕ್ಷಿಗಳನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡುವಂಥ ಪ್ರಯತ್ನ ಮಾಡೋದಾಗಲಿ, ದೂರುದಾರರು ಸಂತ್ರಸ್ತಿಗೆ ಬೆದರಿಕೆ ಹಾಕುವಂತಾಗಲಿ ಇದನ್ನು ಯಾವುದನ್ನು ಮಾಡಕೂಡದು. ತನಿಖಾಧಿಕಾರಿಗಳಿಗೆ ಅವರು ಸಹಕಾರವನ್ನು ನೀಡಬೇಕು. ಈ ಎಲ್ಲ ಷರತ್ತುಗಳನ್ನು ವಿಧಿಸಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಆ ಜಾಮೀನು ಮಂಜೂರಾದ ಹಿನ್ನೆಲೆ ರೇವಣ್ಣ ಅವರು ಈಗ ರಿಲೀಸ್ ಆಗಿ ಆಚೆ ಬಂದಿದ್ದಾರೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ 11 ದಿನಗಳ ಅವಧಿಯಲ್ಲಿ ಎಷ್ಟೆಲ್ಲ ರಾಜಕೀಯವಾಗಿ ಈ ವಿಷಯ ಚರ್ಚೆ ಆಯಿತು, ರಾಜಕೀಯ ಸಮರಕ್ಕೆ, ವಾಗ್ದಾಳಿಗೆ ಯಾವ ರೀತಿ ಕಾರಣ ಆಯಿತು. ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರು ವರ್ಸಸ್ DK ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು. ಈ ಪೆನ್ ಡ್ರೈವ್ನ ಹಿಂದೆ ಇರುವಂಥ ಮಹಾನಾಯಕ ಯಾರು ಅಂತ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಈ ಮಹಾನಾಯಕ ಹೇಳಿಕೆಗೆ DK ಶಿವಕುಮಾರ್ ಯಾವ ರೀತಿ ರಿಯಾಕ್ಟ್ ಮಾಡಿದರು. ಇದರ ಮಧ್ಯೆ CM ಸಿದ್ದರಾಮಯ್ಯ ಅವರು ಕಾನೂನು ರೀತಿಯ ಏನೆಲ್ಲ ಕ್ರಮ ಕೈಗೊಳ್ಳಬೇಕೋ ಆ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ, ಎಷ್ಟೇ ಪ್ರಭಾವಿಯಾಗಿದ್ದರೂ ಸರಿ ಅನ್ನುವಂತಹ ಮಾತನ್ನು ಕಡ್ಡಿ ಮುರಿದಂಗೆ ಹೇಳಿದ್ದು. ಇದೆಲ್ಲ ಆದಮೇಲೆ ದೇವೇಗೌಡರು ಕಂಪ್ಲೀಟ್ಲಿ ಮೌನಕ್ಕೆ ಶರಣಾದರು. ಯಾರ ಜೊತೆನೋ ಅವರು ಮಾತಾಡಲಿಲ್ಲ. ಒಂದು ಕಡೆ ಕೆಲವು ಮೂಲಗಳು ಹೇಳ್ತಾ ಇದ್ದದ್ದು ದೇವೇಗೌಡರು ಈ ರೀತಿಯ ಬೆಳವಣಿಗೆಯಿಂದ ಆಘಾತಕ್ಕೊಳಗಾಗಿದ್ದಾರೆ, ಮಾನಸಿಕ ತಕ್ಷಣ ಕೈ ಮುಗಿದ್ರು. ಗುಳಿಕ ಕಾಲದಲ್ಲಿ ರೇವಣ್ಣ ರಿಲೀಸ್, ರಾಹುಕಾಲಕ್ಕೂ ಮೊದಲೇ ಬಿಡುಗಡೆ. HD ರೇವಣ್ಣ ಇದಕ್ಕೆಲ್ಲ ಭಾಳ ಈಸ್ ನೋನ್ ಫಾರ್ ಇಟ್. ಇದನ್ನೆಲ್ಲ ನಂಬೋದ್ರಲ್ಲಿ ಅಂತೂ ಇಂತೂ ಗುಳಿಕ ಕಾಲದಲ್ಲಿ ಹೊರ ಬಂದಿದ್ದಾರೆ. ಎನಿವೆ, ರಿಪಬ್ಲಿಕ್ ಕನ್ನಡಕ್ಕೆ ಕೈ ಮುಗಿದು ಹೊರಟಿದ್ದಾರೆ ರೇವಣ್ಣ. ಇವತ್ತು ಜಾಮೀನಿನ ಮೇಲೆ ಜೈಲಿನಿಂದ ರಿಲೀಸ್ ಆಗಿ ಬಂದಿದ್ದಾರೆ. ರಾಹುಕಾಲಕ್ಕೂ ಮೊದಲೇ ಬಿಡುಗಡೆ ಆಗಿದೆ. ಅವರು ಬಹಳ ನಂಬುವ, ಬಹಳ ಆಚರಿಸುವ ರಾಹುಕಾಲಕ್ಕೂ ಮೊದಲೇ ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದಾರೆ. HD ರೇವಣ್ಣ ರಿಲೀಸ್, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ರಿಯಾಕ್ಟ್ ಮಾಡಿದ್ರು, ಜಸ್ಟ್ ಕೈ ಮುಗಿದ್ರು ಅಷ್ಟೇ. ಏನು ಹೇಳೋ ಅಂಥ ಸಂದರ್ಭನೂ ಅಲ್ಲ ಇದು. ಏನು ಮಾಡ್ತಾರೆ, ಮುಂದಿನ ಹೆಜ್ಜೆ ಏನು ಅವರದ್ದು ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಮೊನ್ನೆ ಅಷ್ಟೇ ಅವರು ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು. ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವೇಗೌಡರ ಮನೆ ಹತ್ರ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿತ್ತು ಸನ್ನಿವೇಶ. ಆನಂತರ GT ದೇವೇಗೌಡರ ಹತ್ರ ಕಣ್ಣೀರು ಹಾಕ್ಕೊಂಡ್ರು ಅನ್ನೋಂಥ ಸುದ್ದಿ ಬಂತು. HD ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಇದೆಲ್ಲವೂ ಏನನ್ನ ಸೂಚಿಸುತ್ತೆ ಅಂದರೆ, ಎಲ್ಲೊಂದು ಕಡೆ ಇವರು ಸುಮ್ಮನಿರೋದಿಲ್ಲ, ಅಥವಾ ಇದು ರಾಜಕೀಯ ಕಾರಣಗಳಿಗಾಗಿ ಹೀಗಾಗಿದ್ದಲ್ಲಿ ರಾಜಕೀಯವಾದಂಥ ಒಂದು ಉತ್ತರವನ್ನೇ ಕೊಡ್ತಾರಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಎನಿವೆ, JDS ಒಂದು ರಾಜಕೀಯ ಪಕ್ಷವಾಗಿ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗತ್ತೆ, ಜನಕ್ಕೆ ಉತ್ತರ ಕೊಡಬೇಕಾಗತ್ತೆ. HD ರೇವಣ್ಣ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಒಬ್ಬ ನಾಯಕರಾಗಿ ತಮ್ಮ ಉತ್ತರ ಏನು ಅನ್ನೋದನ್ನು ಒಂದಲ್ಲ ಒಂದಿನ ಜನರ ಮುಂದೆ ಇಡಬೇಕಾಗುತ್ತೆ. ಆಲ್ರೈಟ್, ದೇವೇಗೌಡರ ಮನೆಗೆ ಹೋಗ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ದೇವೇಗೌಡರ ನಿವಾಸದಿಂದಾನೇ SIT ಅವ್ರನ್ನ ವಶಕ್ಕೆ ಪಡೆದಿತ್ತು. ಈಗ ವಾಪಸ್ ಸೀದಾ ದೇವೇಗೌಡರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರ ನಿವಾಸದಲ್ಲಿ ವಿಶೇಷ ಪೂಜೆ ನಡೆದಿದೆ. ದೇವೇಗೌಡರು ಮತ್ತೆ ಪತ್ನಿ ಚೆನ್ನಮ್ಮ ಕೂಡ ಇದ್ದಾರೆ. ದೇವೇಗೌಡರ ಮನೆಯತ್ತ ಹೊರಟಿದ್ದಾರೆ HD ರೇವಣ್ಣ. ಅವ್ರು ಸೀದಾ ತಮ್ಮ ಮನೆಗೆ ಹೋಗ್ತಾ ಇಲ್ಲ, ಬದಲಾಗಿ ದೇವೇಗೌಡರ ಮನೆಗೆ ಹೋಗ್ತಾ ಇದ್ದಾರೆ. ತಂದೆಯ ಆಶೀರ್ವಾದ ಪಡೆದು ಮುಂದೆ ಹೆಜ್ಜೆ ಇಡ್ತಾರಾ? ಈಗಾಗಲೇ ದೇವೇಗೌಡರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ರೈಟ್, HD ದೇವೇಗೌಡರ ಮನೆ ಹತ್ರ ನಮ್ಮ ಪ್ರತಿನಿಧಿ ಸತೀಶ್ ಇದ್ದಾರೆ. ಹಾಗೆಯೇ ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ನಿವಾಸದ ಹತ್ರ ವೀರೇಶ್ ಇದ್ದಾರೆ. ಓಕೆ, ವೀರೇಶ್ಗೆ ಹೋಗೋಣ. ವೀರೇಶ್, ಅಲ್ಲಿಗೆ ಬಸವನಗುಡಿ ನಿವಾಸಕ್ಕೆ ಬರ್ತಾರೆ ಅಂತ ಆಗಿತ್ತು. ದೇವೇಗೌಡರ ಮನೆ ಹತ್ರ ಹೋಗ್ತಾ ಇದ್ದಾರೆ. ಇವಾಗ ಬಸವನಗುಡಿ ನಿವಾಸದ ಹತ್ರ ಏನು ಸನ್ನಿವೇಶ ಇದೆ? ಶ್ರೀಲಕ್ಷ್ಮಿನ ಈಗ ಬಸವನಗುಡಿಯ ರೇವಣ್ಣ ಮನೆ ಮುಂದಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಪೊಲೀಸ್ ಅಲರ್ಟ್ ಆಗಿದ್ದಾರೆ, ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಒಂದು ಕಡೆ KSRP ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ. ದೇವೇಗೌಡರ ಮನೆಯಿಂದ ಇಲ್ಲಿಗೆ ಬರಬಹುದು, ಅಂದ್ರೆ ಬಸವನಗುಡಿ ಅವರ ನಿವಾಸಕ್ಕೆ ಬರಬಹುದು ಎಂಬ ನಿರೀಕ್ಷೆ ಇದೆ. ಹೀಗಾಗಿ ಯಾವುದೇ ರೀತಿಯ ದಯವಿಟ್ಟು ಸಂಪರ್ಕದಲ್ಲಿ ವೀರೇಶ್. HD ರೇವಣ್ಣ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.
ಮನೆ ಹತ್ರ ಪದ್ಮನಾಭ ನಗರದ ನಿವಾಸದ ಹತ್ರ ಎಚ್ ಡಿ ರೇವಣ್ಣ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಮನೆಗೆ ಹೋಗಿ ದೇವೇಗೌಡರ ಆಶೀರ್ವಾದ ಪಡ್ಕೊಳ್ತಾರ. ಇದುವರೆಗೂ ಕೂಡ ಎಚ್ ಡಿ ದೇವೇಗೌಡರು ಎಲ್ಲೂ ಹೊರಗಡೆ ಬಂದು ಮಾತನಾಡಿಲ್ಲ, ಎಲ್ಲೂ ಕೂಡ ಯಾವುದೇ ಮಾಧ್ಯಮದ ಮುಂದೆ ಬಂದು ಮಾತನಾಡಿಲ್ಲ. ಅವರ ಪರಿಸ್ಥಿತಿ ಹೇಗಿದೆ, ಅವ್ರು ಹೇಗಿದ್ದಾರೆ, ಈ ಬಗ್ಗೆ ಯಾವುದೇ ಅಧಿಕೃತವಾದ ಮಾಹಿತಿ ಹೊರಗಡೆ ಬಂದಿಲ್ಲ. ಸೊ ಏನು ಮಾಡ್ತಾರೆ ರೇವಣ್ಣ? ಅಲ್ಲಿ ಹೋಗಿ ತಂದೆಯ ಆಶೀರ್ವಾದ ಪಡ್ಕೋತಾರ. ಆಗಮಿಸ್ತಾ ಇರುವಂಥದ್ದು ಇಲ್ಲೇ ರೇವಣ್ಣ ಅವರು ಈಗಷ್ಟೇ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಜೈಲಿನಿಂದ ಪರಪ್ಪನಾಗರ ಜೈಲಿನಿಂದ ರಿಲೀಸ್ ಆದ ನಂತರ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾರೆ. ದೇವೇಗೌಡರು ಸಾಕಷ್ಟು